ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತು ನಾವು ದೀಪದಣ್ಣೆಯಲ್ಲಿದೆ ಡಬ್ಬ ಐತಲ್ಲ, ಇದು ತಗೊಳ್ಳ ಯಾವುದು ತಗೋ ನಿನ್ನಿಷ್ಟ. ಏನು ಓದವ ಇದು ಗೈಸ್, ನಾವಿವತ್ತು ಮಾರ್ಟಿಗೆ ಬಂದಿದ್ದೀವಿ. ಓದವ ಇದು ಹೇಳು. ಏನು ಓದು ಆಗಲೇ ಓದ್ತಿದ್ದಿಲ್ಲ. ಇವಾಗ ನಾವು ಮಾರ್ಟಿಗೆ ಬಂದಿದ್ದೀವಿ, ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾ ಇದ್ದೀವಿ, ಮನೆಗೆ ಗ್ರೋಸರೀಸು. ಬನ್ನಿ ಏನೇನು ತಗೊಳ್ತೀವಿ ಅಂತ ಫ್ರೆಶ್ ಐತಾ ಮನೇಲಿ? ಹೌದಾ, ಎಲ್ಲ ಯಾವ್ದು ತಗೊಂಡ್ರಿ? ಹಿಂಗು ಐತಂತ 70 ಚಿಕ್ಕದ ತಗೊಂಡಿರೋಯ್ತಿತ್ತು. 52 ಇದು ತಗೊಳ್ಳೋಣ. ಹಾಂ, ಫಸ್ಟ್ಗೆ ನಾವು ತುಪ್ಪ ತಗೊಂಡಿದ್ದೀವಿ, ನಂದಿನಿ ತುಪ್ಪ. ನೆಕ್ಸ್ಟು ಟಿಶ್ಯೂ 52 ಇದು 29. ಯಾವ್ದು ತಗೊಳ್ಳಿ? ನ್ಯಾಪ್ಕಿನ್ಸು ಇದು 29. ಜಸ್ಟ್ ಕೈ ಸಿಟ್ಕೊಳಕ್ಕಲ್ವಾ, ಇದೇ ಇಡ್ಲಿ ಬಿಡಿ. ಕಾಫಿ ಪೌಡರ್, ಟೀ ಪೌಡ್ರು. ಇದಾ ಲಾಸ್ಟ್ ಟೈಮ್ ತೊಗೊಂಡಿದ್ದು? ರೆಡ್ ಲೇಬಲ್ ಎಲ್ಲಿದೆ? ನ್ಯಾಚುರಲ್ ಅಂತ ಇದೆ ನೋಡು, ನ್ಯಾಚುರಲ್ ಕೇರ್, ರೆಡ್ ಲೇಬಲ್ ನ್ಯಾಚುರಲ್ ಕೇರ್. ಹಾಂ, ಆ ಥರದ್ದು. ಅವನಿಗೆ ಪ್ಯಾಂಪರ್ಸ್ ಮತ್ತು ಅದನ್ನೆಲ್ಲ ತಗೋಬೇಕು. ಬೇರೆ ಕಡೆ ನೋಡೋಣ, ಇಲ್ಲಿ ಬ್ರ್ಯಾಂಡ್ ಇಲ್ಲ. ಅದು ಏನೋ ಓ ಡ್ಯಾಡ ನೀವೇ ತಳ್ಬೇಕಂತ. ನೆಕ್ಸ್ಟು ಚೀಟಿ ಇಟ್ಕೊಳ್ರಿ ಕೈಲಿ. ಬೇಳೆ ಬೇಳೆ ತಗೋಬೇಕು. ಬೇಳೆ ಸಾಂಬಾರು ಬೇಳೆ, ಸಾಂಬಾರು ಬೇಳೆ ಇದೆ ತಾನೇ? ಸಾಂಬಾರು ಬೇಳೆ ಅದು ಕಡಲೆಬೇಳೆ ಅನಿಸುತ್ತೆ. ಹಾಂ, ಸಾಂಬಾರು ಬೇಳೆ. ಸೊ ಇವಾಗ ಜೀರಿಗೆ, ಅಜ್ವೈನ್ ಇದೆ, ಸೋಂಪು ಜೀರಿಗೆ. ತಗೊಳ್ಳಿ. ಹೆಂಗೆ? ಶುಗರ್, ಉಪ್ಪು, ಕಲ್ಲುಪ್ಪು, ದಪ್ಪುಪ್ಪು, ಆಮೇಲೆ ಸಕ್ಕರೆ. ಹಾಂ, ನೀನೇ ಎತ್ಕೊಳಪ್ಪ, ನೀನೇ ಎತ್ಕೊ. ಕಲ್ಲುಪ್ಪು ಸಾಕು 1 kg. ಸಕ್ಕರೆ ಸಣ್ಣ ಉಪ್ಪು ಬೇಕಾ? ಸಣ್ಣ ತಗೊಳ್ಳಿ. ಟಾಟಾ ತಗೊಳ್ಳಿ. ಟಾಟಾ ಇಲ್ಲಿ ನಾವು ಜಾಗ್ರಿ ತಗೊಂಡಿದ್ದೀವಿ. ಟಾಟಾ ಇಲ್ಲೈತೆ. ಬೆಲ್ಲ ಟಾಟಾ ತಗೊಳ್ಳ, ಇದು ತಗೊಳ್ಳ, ಆಶೀರ್ವಾದ್. ಅಡುಗೆ ಅರಿಶಿನ ಒಂದು ತಗೊಂಡ್ರೆ ಪಲಾವ್ ಎಲೆ. ಬೆಲ್ಲ ಆಯಿತು. ಸಕ್ಕರೆ ಎತ್ಕೊಂಡ್ರಾ? ಸಕ್ಕರೆ ಟಿಕ್ ಮಾಡಿದ್ರಾ? ಸಕ್ಕರೆಯಲ್ಲಿ ಬರ್ತಿದ್ಯಾ? ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಅಡುಗೆ, ಬ್ಲ್ಯಾಕ್ ಪೆಪ್ಪರ್, ಚಿಲ್ಲಿ ಪೌಡರು ದೊಡ್ಡದು ಎತ್ಕೊಳ್ಳ. ಚಿಲ್ಲಿ ಪೌಡರ್, ಗರಂ ಮಸಾಲ, ಕೊರಿಯಂಡರ್ ಪೌಡರ್. 5 ಲೀಟರ್ ತೊಗೊಂಡಿದ್ದೀನಿ, ಸಾಕಲ್ವಾ? ಹಾಂ, ಕಬಾಬ್ ಪೌಡ್ರು, ಗಸಗಸೆ ಬೇಕು, ಕಡಲೆ ಬೀಜ. ನಾವು 2-3 ಕಡೆ ಹೋಗ್ಬೇಕು. ನೀನು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಹೋಗೋದು ಬಿಡಿಸ್ಕೊಬರ್ಬೇಕು. ಹುರ್ಗಡ್ಲೆ, ಹುರ್ಗಡ್ಲೆ ಎಲ್ಲ ಐತೆ. ಅರ್ಧ kg ಅಲ್ಲೇ ತೊಗೊಳ್ಳೋಣ ಬಿಡು. ಅಕ್ಕಿ ಇದು ಎಲ್ಲ ಅಲ್ಲಿ ತೊಗೊಳ್ಳೋಣ. ಸದ್ಯಕ್ಕಿಷ್ಟು ತಗೊಂಡು ಬಿಲ್ ಮಾಡ್ಸೋಕ್ಕೆ ಅಂತ ಹೊರಟಿದ್ದೀವಿ. ಇನ್ನು ಮಿಕ್ಕಿದ್ದು ಬೇರೆ ಕಡೆ ತೊಗೋಬೇಕು. ನಿಶಾಂತ್ ನಾನು ನಿಮ್ದೇನೆ ಬರ್ತಾನೆ. ಮನೆಗೆ ಇನ್ನೇನು ಬೇರೆ ಕಡೆ ಹೋಗಿ ಶಾಪ್ ಮಾಡೋಣ ಅನ್ನೋಷ್ಟರಲ್ಲಿ ಮಳೆ ಬಂತು ಗೈಸ್. ಇದಕ್ಕಿದ್ದಂಗೆ ಮಳೆ ಬರ್ತಿದ್ಯಲ್ಲಪ್ಪ, ಇದಕ್ಕಿದ್ದಂಗೆ ಮಳೆ ಬರ್ತೈತೆ ಲಿಶು.
ಛತ್ರಿಲಿ ಇಟ್ಕೊಂಡು ಹೋಗೋಣ ಇದು. ಅಯ್ಯಯ್ಯೋ ಫುಲ್ ಮಳೆ ಗೈಸ್. ಇಲ್ಲಿ ಸೊಪ್ಪು ತಗೊಳ್ಳೋಣ ಅಂತ ಬಂದಿದ್ದೀವಿ. ಸೊಪ್ಪು ಬಂದು ತಗೊಳ್ಳೋಣ. ಅಂಕಲ್ ಸೊಪ್ಪು ತಗೊಂಡ್ವಿ. ಅಲ್ಲಿ ತರಕಾರಿ ತಗೊಳ್ಳೋದಕ್ಕೆ ಹೋಗ್ಬೇಕು. ಯಪ್ಪೋ ಏನು ಮಳೆ ಗುರು, ನಮಗೆ ಐಡಿಯಾನೇ ಇರಲಿಲ್ಲ ಓಕೆನಾ ಮಳೆ ಬರುತ್ತೆ ಅಂತ. ಇಲ್ಲ ಅಂದಿದ್ರೆ ನೈಟ್ ಬರ್ತಾ ಇದ್ವಿ ನಾವು. ತಾತ ಅಯ್ಯಪ್ಪ ಇದಾನ ಎದ ಮೇಲೆ ಲೈಟಿಂಗ್ ಹಾಕಿರೋದು ನೋಡಿ. ಅಜ್ಜಿ ಯಾರವರು? ನಿಮ್ಮ ಅಜ್ಜಿನಾ? ಫುಲ್ ಜೋರು ಮಳೆ ಬರ್ತಾ ಇತ್ತು. ಅಷ್ಟಾಗಿ ನಾನು ಹೊರಗಡೆ ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ಸ್ವಲ್ಪ ಇರಿ. ಸೊ ಹೊರಗಡೆ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಅಲ್ಲಿಂದ ಮನೆಗೆ ಬಂದು ಸಾಮಾನೆಲ್ಲ ಏನು ತಂದಿದ್ದೆ ಅದನ್ನೆಲ್ಲ ಹೊರಗಡೆನೇ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ, ಹಾಗೆ ಟೀ ಮಾಡ್ತಾಯಿದ್ದೀನಿ. ಇನ್ನೂ ಕೆಲವೊಂದು ಸಾಮಾನುಗಳು ತರಬೇಕು, ಇನ್ನೂ ಕೆಲವೊಂದು ಐಟಮ್ಸ್ಗಳನ್ನ ತರಬೇಕು. ನಮ್ಮ ಅಪ್ಪ ನಮ್ಮಮ್ಮ ಇವಾಗ ಜಸ್ಟ್ ಬಂದರು. ಅವರು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಎಲ್ಲ ಹೆಚ್ಚಿಟ್ಕೊಂಡೆ. ಒಗ್ಗರಣೆ ಕೊಡಬೇಕು ಇವಾಗ. ಸ್ಟಾರ್ಟ್ ಇನ್ನ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಅಂತ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಆ್ಯಂಡ್ ಒಗ್ಗರಣೆಗೆ ಹೆಚ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ಬಂದರು. ಆ್ಯಂಡ್ ಟೀಗೆ ಇಟ್ಟಿದ್ದೀನಿ, ಟೀ ಕುಡಿಬೇಕು. ಇದು ತೆಮ್ಮಿಟ್ಟಿಗೆ ಅಕ್ಕಿ ತಂದಿದ್ವಿ. ಸೊ ಕವರ್ ಒಡೆದೋಗ್ಬಿಡ್ತು, ಅದಕ್ಕೆ ಮರದಲ್ಲಿ ಹಾಕಿಟ್ಟಿದ್ದೀನಿ. ಆ್ಯಂಡ್ ತೆಂಬಿಟ್ಟು ಮಾಡೋದಕ್ಕೆ ಬೇಕಲ್ಲ ಇದೆಲ್ಲ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಪ್ಪ ಅಮ್ಮ ಕೂಡ ಬಂದಿದ್ರಲ್ವ. ಸೊ ಹಾಗೆ ಲೈಟಿಂಗ್ಸ್ನೆಲ್ಲ ತೋರಿಸ್ಕೊಂಡು ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಸ್ವಲ್ಪ ಸಿಂಪಲ್ಲಾಗಿ ತೋರಿಸ್ತೀನಿ ಲೈಟಿಂಗ್ಸ್ ಯಾವ ರೀತಿ ಹಾಕಿದ್ದಾರೆ ರಾಮನಗರ ಕರಗದಲ್ಲಿ ಅಂತ. ಸೊ ನನಗೆ ಎಂಟ್ರೆನ್ಸ್ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಒಂದು ಲೈಟಿಂಗ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಈ ಸಲ ಬೇರೆ ಥರನೇ ಲೈಟಿಂಗ್ಸ್ ಎಲ್ಲ ಮಾಡಿದರು. ನಮಗೆ ಟೈಮ್ ಇಲ್ಲದೆ ಹೋಗಿರೋ ಕಾರಣದಿಂದ ನಾನು ಸುಮ್ಮನೆ ಹಾಗೆ ಸ್ಯಾಂಪಲಾಗಿ ಒಂದೆರಡು ಕ್ಲಿಪ್ಸ್ನ ತಗೊಂಡು ಸೊ ಅಲ್ಲಿಂದ ನಾವು ಏನಾದರೂ ತಿನ್ನೋಣ ಅಂತ ಹೇಳಿ ಈ ಒಂದು ಚಾಟ್ಸ್ ಕಾರ್ನರ್ಗೆ ಬಂದ್ವಿ. ಅಡುಗೆ ಮನೇಲಿ ಮಾಡಿದ್ದೆ, ಬಟ್ ಆದರೂ ಏನಾದರೂ ಈ ಥರ ಹೊರಗಡೆ ಬಂದು ತಿಂದಾಗ ಚೆನ್ನಾಗಿರುತ್ತಲ್ವ, ಅದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆಲಿದ್ದಾಗ ಅಂತ ಹೇಳಿ ಅಪ್ಪ ಅಮ್ಮ, ನನ್ನ ತಮ್ಮ, ನಾನು, ಮಹಿ, ಲಿಶು ಎಲ್ಲರೂ ಒಟ್ಟಿಗೆ ಬಂದಿದ್ವಿ. ಅದಕ್ಕೆ ಸ್ಪಂದಿಗೆ ಭಾನುವಾರನೇ ಬಾಸ್ ಬಂದು ಲೈಟಿಂಗ್ಸ್ ಎಲ್ಲ ನೋಡ್ಕೊಬರೋಣ ಅಂತ ಕರೆದ್ರು ಅವರು. ಯಾರಿಗೆ ಅಲ್ಲಿ ಮೋಮೋಸ್ ಮಾಡ್ತಿದ್ದಾರೆ. ಇವ್ ನೋಡಿ ಇವನ್ನ ಎಲ್ಲ ಪುಡಿ ಮಾಡ್ದ. ಆರ್ಟ್ ಕಳಿಸೋಳೆ, ಆರ್ಟ್ ಸಿಂಬಲ್ ನೋಡ್ಬಿಟ್ಟು. ಆಮೇಲೆ 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 ಈಸ್ ಮಾಡ್ಬೇಕಂತೆ ಅವನಿಗೆ. ಚೀಸ್ ಮಾಡು ಬೇಡ ನನಗೆ. ಚೆನ್ನಾಗಿತ್ತೇನಪ್ಪ? ಕಿಡಿಸ್ತಾನೆ.
ಇಲ್ಲಿ ಲಿಶು ಇಲ್ಲಿ ಮೊಮೋಸು. ಮಾಮ ಗೊತ್ತಾ ನೋಡಿ ಈಗ ಸತಿ ಮಾಮ ಗೊತ್ತಾನೆ. ನೀನು ಆಚೆ ಬಂದಾಗ ಏನೂ ತಿನ್ಬೇಡ. ಮನೆಗೆ ಹೋದಾಗ ಹಿಂಸೆ ಕೊಡು. ಐಸ್ ಕ್ರೀಮ್ ಕ್ಯಾನ್ಸಲ್. ಮನೆಗೆ ಹೋದಾಗ ಹಿಂಸೆ ಕೊಡ್ತಾನೆ ಆಮೇಲೆ ತಿಂಡಿ ತಿಂಡಿ ಅಂತ. ಯಾಕೆ ಏನು ಮಾಮ ಗೊತ್ತಾ ನೋಡಿ ಈಗ ಎಲ್ಲ ಇಲ್ಲ ಮಾಮ ಮಾಮ ಏ ಚೆನ್ನಾಗಿದೆ ಚೆನ್ನಾಗಿದೆ. ಏನು ಇಲ್ಲಿ ಫ್ರೆಂಡ್ಸ್ ಕೊಡ್ರಿ ಅವನ ಕೈಗೆ. ಸುಟ್ಟ ಮಾಮ ಸುಟ್ಟ ಸುಟ್ಟ. ನಾವಿಲ್ಲೊಂದು ಕಡೆ ಹಸಿಟ್ಟು ತಗೋಬೇಕಾಗಿತ್ತು. ಸೊ ಹಾಗಾಗಿ ಫಸ್ಟು ರಾಗಿನ ನೋಡಿಬಿಟ್ಟು ರಾಗಿ ಮೆಜರ್ಮೆಂಟ್ ಮಾಡ್ಕೊಳ್ತೀವಲ್ಲ, ಅಂದರೆ ಎಷ್ಟು ಕೆ ಜಿ ಬೇಕೋ ಅಷ್ಟು ಕೆ ಜಿ ರಾಗಿನ ತೊಗೊಂಡು ಅಲ್ಲೇ ಹಸಿಟ್ಟನ್ನ ಬೀಸ್ಕೊಳ್ಳೋದು. ಸೊ ಹಾಗಾಗಿ ಇಲ್ಲಿ ಬಂದಿದ್ವಿ ಯಾವ ರಾಗಿ ಚೆನ್ನಾಗಿದೆ ಏನು ಅಂತ ನೋಡಿಬಿಟ್ಟು ಅದನ್ನು ತಿಂದ್ಬಿಟ್ಟು ಟೇಸ್ಟ್ ಮಾಡಿದ್ರೆ, ಅಂದರೆ ಕರುಮ್ ಅಂದರೆ ರಾಗಿ ಚೆನ್ನಾಗಿದೆ ಅಂತ, ಮೆತ್ತಗಿದ್ರೆ ಚೆನ್ನಾಗಿಲ್ಲ ಅಂತ. ಇಲ್ಲಿ ರಾಗಿ ತೊಗೊಂಡು ಹಸಿಟ್ಟು ಬೀಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕೆಂಪು ರಾಗಿ ಚೆನ್ನಾಗೈತೆ ಅಲ್ವೇ? ಚೆನ್ನಾಗೈತೆ. 10 ಕೆ ಜಿ ರಾಗಿ ಮಾಡಿಸೋಣ ಅಂತ. ಯಾವತ್ತಾಗ್ರಿ ಮಗ ನೀನು ಬಂದಾಗ ಬೀಸ್ಕೊಬೇಡ. ನಮ್ಮ ಅಮ್ಮ ಇದು ಬೇಡ ಅಂದ್ರು. ಸೊ ಅದಕ್ಕೆ ಈ ರಾಗಿ ತಗೋತಾ ಇದ್ದೀವಿ. ತಗೊಳ್ರಿ, ಇದೊಂದು ಬಿಟ್ಟು ಇದು ಇದು ನೋಡಿ, ಇವೆಲ್ಲ ಕರಗಿರೋದು. ಸರಿ. ಇದು ಬೀಸ್ಕೊಳ್ರಿ ಬೇಕಾರೆ. ಇವು ಕರ್ರಾಗಿ ಇದ್ದು ಬಣ್ಣ ಕೊಟ್ಟಿರ್ತಾರೆ. ಎಲ್ಲ ಅವ್ರು ಇನ್ನೊಬ್ರು ಮಗ ಇದ್ರು ಅವ್ರು ಹೇಳ್ತಾರೆ ಬೇಕಾರೆ. ಹ್ಞೂ ಅವರೇನೆ ಅವರ 10 ಹೋದ್ರ ಅವರು. ಅಮ್ಮ ಏನು ಮೆಚ್ಚದಿಲ್ಲ, ನಿತ್ಯ ಮಾಡಿ ತಂದು ಕೊಡಿ, ಎದುರ್ಕೊಬೇಡಿ. ನೀವು ಜವಾಬ್ದಾರಿ ನಾವು ತಗೋತೀವಿ. ಜಾಗ್ರಿ ಪೌಡ್ರು ತೊಗೊಂಡೋಗಿದ್ವಲ್ವ, ಅದು ತೆಂಬಿಟ್ಟು ಮಾಡೋದಕ್ಕೆ ಅದು ಚೆನ್ನಾಗಿರಲ್ಲ. ಬೆಲ್ಲ ಬೇರೆ ಉಂಡೆ ಅಚ್ಚು ಬೆಲ್ಲನ ಉಂಡೆ ಬೆಲ್ಲನ ಏನೋ ಗೊತ್ತಿಲ್ಲ ಅದು. ಸೊ ಆ ಥರ ತಗೋ ಅಂತ ಹೇಳಿದ್ರು ನಮ್ಮಮ್ಮ. ಸೊ ಅದಕ್ಕೆ ಮತ್ತೆ ಅದನ್ನು ರಿಟರ್ನ್ ಮಾಡಿಬಿಟ್ಟು ಬೆಲ್ಲ ತಗೊಳ್ಳೋಣ ಅಂತ ಬಂದಿದ್ದೀವಿ. ಕ್ಲೋಸಿಂಗ್ ಅವರ್ಸು. ಎಲ್ಲಿದೆ ಬೆಲ್ಲ? ತಿಂಡಿ ಐಟಮ್ಸು. ಈ ಕಡೆ ಇದೆಯಂತೆ. ಹಾಂ, ಉಂಡೆ ಬೆಲ್ಲ. ಡಾರ್ಕ್ ಫ್ಯಾಂಟಸಿ ತಗೊಂಡೆ ಒಂದು. ಪಾರ್ಲೆ ಜಿ ರೇ ಜೀನಿಯಸ್. ಜಿ ಅಂದರೆ ಜೀನಿಯಸ್. ಪಾರ್ಲೆ ಜಿ ಆಯಿತು, ಫಿನಿಶ್ ಆಯಿತು. ಹೊಡ್ತಾ ಇದ್ದೀವಿ ಈಗ ರಿಟರ್ನ್.